ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೇನು ಅವಕಾಶ ಕೊಟ್ಟರೋ ಆ ವ್ಯವಸ್ಥೆ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾ ಅವರಿಗೆ ನಾವೆಲ್ಲರೂ ಏನು ಕೇಳ್ತಾ ಇದ್ದೀವಿ ಅಂದರೆ ರಾಜೀನಾಮೆ ಕೊಡಪ್ಪ, ಇಲ್ಲಾಂದ್ರೆ ಮೋದಿಯವರೇ ನೀವು ಕಿತ್ತು ಬಿಸಾಕ್ರಿ ಅಂತೇಳಿ ಕೇಳೋಕ್ಕಿಲ್ಲಿ ಕೂತ್ಕೊಂಡಿದ್ದೀವಿ. ಯಾವ ಅಂಬೇಡ್ಕರ್ ಅವರು ಏತಮ್ಮ ಸುಮ್ಮನೆ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಆ ಧರ್ಮದಲ್ಲಿ ಇದ್ಕೊಂಡು ನಾನು ಸಾಯುವುದಿಲ್ಲ ಅಂತಕ್ಕಂಥ ಪ್ರತಿಜ್ಞೆ ಮಾಡ್ತಕ್ಕಂಥದ್ದು ಹಾಗೂ ಆ ಧರ್ಮದಿಂದ ನಿರ್ಗಮಿಸ್ತಕ್ಕಂಥ ಕೆಲಸ ಅಂಬೇಡ್ಕರ್ ಅವರು ಮಾಡ್ತಾರೆ. ಹಾಗಿದ್ರೆ ಅಂಬೇಡ್ಕರ್ ಅವರು ಹೇಳಿದಂಥ ಪಾಠ ಏನು ನಮಗೆ? ದೇಶದಲ್ಲೆಲ್ಲ ವಿಜೃಂಭಿಸಿ ವರ್ಣಾಶ್ರಮ ಧರ್ಮವನ್ನೇ ಮುಂದಿಟ್ಟುಕೊಂಡು ಮನುವಾದಿಗಳ ತತ್ವಗಳನ್ನ ಇಟ್ಟುಕೊಂಡು ಈ ದೇಶದಲ್ಲಿ ಅವರು ಅಧಿಕಾರ ಚಲಾಯಿಸ್ತಕ್ಕಂಥವ್ರಿಗೆ ಅಂಬೇಡ್ಕರ್ ಕೊಟ್ಟಂಥ ಗನ್ ಯಾವುದು? ಅಂಬೇಡ್ಕರ್ ಕೊಟ್ಟಂಥ ಮಿಷನ್ ಗನ್ ಯಾವುದಂದ್ರೆ ನಿಮ್ಮ ಓಟು. ಅವ್ರಿಗೇನೊಂದು ಮಿಷನ್ ಗನ್ ತಗೊಂಡು ಹಿಂಗೇನು ಮಾಡೋ ಅವಶ್ಯಕತೆ ಇಲ್ಲ. ವರ್ಣಾಶ್ರಮ ಧರ್ಮವನ್ನು ವಿರೋಧಿಸಿ ಈ ಧರ್ಮದಲ್ಲಿರ್ತಕ್ಕಂಥ ನಾನು ಇರೋದಿಲ್ಲ ಅಂತಕ್ಕಂಥ ಅಂಬೇಡ್ಕರ್ ಜೊತೆಗೆ ನಾವು ಇರಬೇಕಲ್ಲ. ಈ ದೇಶದಲ್ಲಿ ದೇವರು 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 ಅಂದ್ಕೊಂಡು ಹೋರಿ ನೀವು ಪುಣ್ಯ ಬರುತ್ತೆ ಸ್ವರ್ಗ ಸಿಗ್ತೈತೆ ಅನ್ನೋರಿಗೆ ನೀವು ಆ ಹಿಂದೂ ಧರ್ಮ ಹೇಳಿ ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಲ್ಲ. ಎಷ್ಟು ಜನ ಮಂದಿರಗಳಲ್ಲಿ ಹಿಂದೂಗಳೆಲ್ಲರೂ ಒಂದು, ನೀವೆಲ್ಲರೂ ದೇಗುಲಗಳು ಬನ್ನಿ ಧರ್ಮದ ಹೆಸರು ಹೇಳ್ರಿ ಅಥವಾ ದೇವ್ರ ಹೆಸರು ಎತ್ತಿ ನೀವು ಯಾವತ್ತಾದರೂ ಹಿಂದೂ ಧರ್ಮದ ಬಗ್ಗೆ ಹೇಳ್ತಕ್ಕಂಥವ್ರು ಎಷ್ಟೋ ಜನ ದೇಗುಲದಿಂದ ಹೊರಗಿದ್ದವ್ರಿಗೆ ಯಾವತ್ತಾದರೂ ನೀವು ಮಾತನಾಡಿದ್ದೀರಾ? ಹಾಗಿದ್ರೆ ಅವ್ರು ಯಾಕೆ ದೇವರು ದೇವರು ಅನ್ಬೇಕು? ಅಂಬೇಡ್ಕರ್ ಏನು ಹೇಳ್ಯಾನೋ ಅದನ್ನು ನಾವು ಪಾಲನೆ ಮಾಡಬೇಕಾದಂಥ ಅವಶ್ಯಕತೆ ನಮಗಿದೆ. ಶ್ರೇಣೀಕೃತ ಜಾತಿ ತಲೆ ಮೇಲೆ ಹುಟ್ಟಾನತ್ತ, ಭುಜದಾಗ ಹುಟ್ಟಾನತ್ತ, ಮತ್ತೆಲ್ಪ ತೊಡಿ ಕಾಲು ನೋಡ್ರಿ. ನೀವು ಯಾವತ್ತೂ ಕೂಡೇ ಇರಬಾರ್ದು. ನೀವು ಯಾಕಂದ್ರೆ ನೀವು ಬೇರೆ ಬೇರೆನೇ ಇರಬೇಕು. ಬೆನ್ನಿ ಮೇಯರಲ್ಲ ಬೆನ್ನಿ ಮೇಯ್ದು ಎಷ್ಟು ಸಿಸ್ಟಮೆಟಿಕ್ ಮಾಡಿಟ್ಟಾರ. ಅದೇ ಧರ್ಮದಲ್ಲೇ ನಾವು ಅಧಿಕಾರ ತಗೊಂಡಿದ್ದೀವಿ ಅಂತಕ್ಕಂಥ ಅದೇ ಧರ್ಮವನ್ನು ಹೆಸರನ್ನು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದವ್ರಿಗೆ ಹಿಂದುಳಿದ ಜನಾಂಗದವರು ಏನನ್ನು ಹೇಳಬೇಕಂದ್ರೆ ಅಂಬೇಡ್ಕರ್ ಅವ್ರು ನನಗೂ ಒಂದು ಮಿಷನ್ ಗನ್ ಕೊಟ್ಟನು, ಯಾವನು ಬೇಕಾದ್ರೂ ಉಡಾಯಿಸಬಲ್ಲೆ, ಅಧಿಕಾರದಿಂದ ಕೆಳಗಿಳಿಸಬಲ್ಲೆ ಅಂತೇಳಿ ತೋರಿಸ್ಲಿಕ್ಕೆ ನಿಮಗೆ ಕೊಟ್ಟಂಥ ಪವರ್, ಮತದ ಪವರ್ ಉಪಯೋಗ ಮಾಡಿದರೆ ಸಾಕು, ಇಂಥವ್ರ ಅಹಂ ಇಳಿತೆ. ಅವ್ರು ಮೊದಲಿಗೆ ಹೊರಗೆ ಮಾತಾಡಿದ್ರು. ಜಂತರ್ ಮಂತರ್ನಲ್ಲಿ ಸಂವಿಧಾನ ಸುಟ್ಟು ಹಾಕಿದ್ರು. ಪುಣ್ಯಾತ್ಮರು ಗಪ್ಪೆ ಇದ್ರು ಈ ದೇಶದ ಪ್ರಧಾನಿಗಳು. ಅವರೇ MP ಗಳು ಅಂಬೇಡ್ಕರ್ ಮೂರ್ತಿನ ತೆಡಿ ಬಿಡ್ತೀವಿ ಅಂತ ಹೇಳಿದ್ರು. ಅವರೇ ಕೆಲವು ಸಂವಿಧಾನ ನಾವು ಕಿತ್ತುಗಿತೀವಿ ಅಂತ ಹೇಳಿದ್ರು. ಅದಕ್ಕೂ ನೀವು ಗಪ್ಪೆ ಇದ್ರಿ. ಅವರಂತೂ ಗಪ್ಪಿದ್ರು ಬಿಡು, ನೀವು ಗಪ್ಪಿದ್ರಲ್ಲ ಅದು ಹೇಳಿ. ಅವ್ರು ಹೆಂಗೋ ಸಣ್ಣ ಸಿಕ್ತೀವಿ ಅಂತೇಳಿ ಎಲ್ಲಿಗೆ ಬಂದ್ರಂದ್ರೆ ಪಾರ್ಲಿಮೆಂಟಿಗೆ ಬಂದ್ರು. ಹಾಗಿದ್ರೆ ಅವ್ರ ಉದ್ದಟತನ, ಅವ್ರ ಅಹಂ ಎದಕ್ಕಾಗಿ ಬಂದೈತಂದ್ರೆ ಅಧಿಕಾರ. ಈ ಅಧಿಕಾರವನ್ನು ಭಾರಿ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ರು. ಅಧಿಕಾರವನ್ನು ಇಡಿ IT ಮುಖಾಂತರ ಯಾರಾದರೂ ಸಿಕ್ಕರೆ, ಬೇರೆ ಪಕ್ಷದವ್ರು ಯಾರ್ಯಾರು ಸಿಕ್ಕಿದವರೆಲ್ಲ ID ET ಎಲ್ಲದ್ರಾಗ ಹತ್ತಿಕ್ಕಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವನ ಮೇಲೆ ಸಾವಿರಾರು ಕೋಟಿ ಹಗರಣ ಅಂತೇಳಿ ಹೊರಗೆ ಬಂತು.
BJP ಒಳಗೆ ಹೋದ ನಂತರ ಏನಾಯ್ತದು ಮುಚ್ಚಿ ಹಾಕಿಬಿಟ್ರು. ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ದೇಶದ ಜನತೆಯನ್ನ ಇವತ್ತೇನು ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡ್ತಾರೋ, ಇನ್ನೊಂದು ರೂಪದಲ್ಲಿ ಈ ದೇಶದ ಎಲ್ಲ ಜನರಿಗೆ ತುರ್ತು ಪರಿಸ್ಥಿತಿ ಹೇರಿದ್ದಾರೆ. ಯಾರು ಬಾಯಿ ಬಿಡಂಗಿಲ್ಲ, ಬಾಯಿ ಬಿಟ್ರೆ ಇಡೀ ಬಂದು ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ ರೆಡಿ, ಯಾಕಂದ್ರೆ ಅವ್ರ ವಿರುದ್ಧ ಬಾಯಿ ಬಿಡಂಗಿಲ್ಲ. ಪ್ರಜಾಪ್ರಭುತ್ವಕ್ಕೆ ಮಾರಕ ಆದಂಥವ್ರು, ಮಾನವರನ್ನು ಕಾಣಲಾರಂತ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇವರು ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ ಪಾರ್ಲಿಮೆಂಟ್ದಲ್ಲಿ ಮಾತನಾಡಲಿಕ್ಕೆ ಹೊರಟಿದಾರಲ್ಲ, ಅದಕ್ಕೆ ತಕ್ಕ ಶಾಸ್ತಿ ಆಗ್ತಿದೆ. ದೇಶಾದ್ಯಂತ ಇವತ್ತು ನಡೀತಕ್ಕಂಥ ಚಳವಳಿ ನೋಡಿದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಬಹುಶಃ ನಾನು ಇವತ್ತು ಟಿವಿಯಲ್ಲಿ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೀವಿ, ಕೆಲವು ಮೀಡಿಯಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಗಿಸಿಬಿಟ್ಟಿದೆ. ಕೆಲವು ಮಾಧ್ಯಮದವ್ರು ಏನಾದರೂ ಹೇಳಕ್ ಹೋದ್ರೆ ಅವ್ರನ್ನ ಅಲ್ಲಿಗೆ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ 4ನೇ ಅಂಗವಾದ ಮಾಧ್ಯಮವನ್ನು ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯೋಗ್ಯತೆ, ಜನತೆಯ ಯೋಗ್ಯತೆಗೆ ಅಭಿವೃದ್ಧಿ ಮಾಡಿ ಮತ ಕೇಳಲಾರ್ದಂಥ ಯೋಗ್ಯತೆ ಇರಲಾರ್ದವ್ರು ಈ ದೇಶವನ್ನು ಆಳ್ತಾ ಇದ್ದಾರೆ. ಇವತ್ತು ಡಾಲರ್ ರೇಟ್ ಏನಾಗಿದೆ, $1 ಎಷ್ಟ್ರಿ? 86.64. ದೇಶದ ಮಾನ ಮರ್ಯಾದೆ ವಿಶ್ವದಲ್ಲಿ ಹರಾಜು ಹಾಕ್ತಕ್ಕಂಥ ಅಯೋಗ್ರಿ ಇವತ್ತು ದೇಶ ಆಳ್ತಾರೆ. ಇದನ್ನು ಮರೆಮಾಚಲಿಕ್ಕೆ ಇಂಥ ಸಣ್ಣ ಪುಟ್ಟ ಗಲಾಟೆಗಳನ್ನ ಎಬ್ಸೋದು, ಇಂಥ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು. ಈ ದೇಶವನ್ನ ಅದಾನಿ ಅಂಬಾನಿ ಅಂತವ್ರ ಕಂಪ್ನಿಗಳಿಗೆ ಕೊಟ್ಟು ಬಡವರೆಲ್ಲರನ್ನು ದಿಕ್ಕಪಾಲಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು. ಎಷ್ಟೋ ಕಾರ್ಖಾನೆಗಳು ಇವತ್ತು ಸಿಮೆಂಟ್, ಸ್ಟೀಲ್ ಒಂದೊಂದಾಗಿ ಅದಾನಿ ಅಂಬಾನಿಗಳ ಪಾಲೋದು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ನಡೀತಕ್ಕಂಥ ಕೆಲವು ಕಾರ್ಖಾನೆಗಳು ಬಂದ್ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ರು. ಅವ್ರ ಹಿಡನ್ ಅಜೆಂಡಾ ಇದೆ, ನಿಮ್ಗೆ ಅರ್ಥ ಆಗಬೇಕು. ಒಂದೊಂದನ್ನ ಕಂಪ್ನಿಗಳಿಗೆ ಕೊಟ್ಟು ಅವ್ರು ರೂಲ್ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತೆಕ್ಕೆ ತರ್ತಕ್ಕಂಥದ್ದು ಕೈ ಹಾಕಿದ್ದಾರೆ. ಮತ್ತೆ ಇವ್ರ ಇತಿಹಾಸ ನಿಮಗೆ ಗೊತ್ತಿದೆ. ಅಮಿತ್ ಶಾ ಅಂತವ್ರು ಮಾತನಾಡೋರ ಇತಿಹಾಸ ಏನಂದ್ರೆ ಗಡಿಪಾರಾದವರು, ಜೈಲಿನಲ್ಲಿ ಇದ್ದವರು. ಇವ್ರಿಗೆ ಇದಕ್ಕಿಂತ ಕೆಟ್ಟ ಶಬ್ದಗಳು ಇನ್ನೇನು ಇದ್ದಾವರು? ಅವರ ಪ್ರವೃತ್ತಿನೇ ಅದೇ ಇರೋದ್ರಿಂದ ಈ ಮಾತುಗಳು ಬರ್ತವೆ. ನಾನು ಅದಕ್ಕೆ ವಿನಂತಿ ಮಾಡ್ಕೋತಾ ಇದ್ದೀನಿ, ತಾವು ಅಧಿಕಾರಕ್ಕೆ ಬರ್ಬೇಕಾದ್ರೆ ಏನೇನು ಕುತಂತ್ರ ನಡೆಸ್ತಾರಂತಕ್ಕಂಥದ್ರ ಬಗ್ಗೆ ತಾವು ಎಚ್ಚರಿಕೆ ವಹಿಸ್ತಾ ಇದ್ರಿ. ಬಿಜೆಪಿಯ ಬಿ ಗುಂಪುಗಳನ್ನಾಗಿ ಅಲ್ಲೊಂದಿಲ್ಲೊಂದು ಸಣ್ಣ ಪಕ್ಷಗಳನ್ನ ಹುಟ್ಟು ಹಾಕಿ ಅಲ್ಲಿ ಬಿಜೆಪಿ ಬರುವ ರೀತಿಯಲ್ಲಿ ಮಾಡ್ತಕ್ಕಂಥ ಕುತಂತ್ರ ಏನು ನಡೀತಾ ಇದೆ, ಅದನ್ನ ನಾವು ತಡೆದಿದ್ರೆ ಅವ್ರು ಹಾಗೆ ಅಧಿಕಾರಕ್ಕೆ ಬರ್ತಕ್ಕಂಥ ಕುತಂತ್ರ ನಡೀತಾ ಇದೆ. ಇನ್ನು ಈ ದೇಶದಲ್ಲಿ ಏನಾದರೂ ಸಮರ್ಥವಾಗಿ ಅದನ್ನು ಎದುರಿಸಬೇಕಾದಂಥ ಪಕ್ಷದ ಕಡೆ ತಾವು ಗಮನ ಕೊಡದೇ ಇದ್ರೆ ಅವರು ಮತ್ತೆ ಅಧಿಕಾರದಲ್ಲಿ ಮತ್ತೆ ಬರ್ತಕ್ಕಂಥ ವ್ಯವಸ್ಥೆ ಏನೇನು ಲೂಪೋಲ್ಸ್ ಅದಾವೆ, ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೂಪೋಲ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥವ್ರಿಗೆ ತಾವು ತಕ್ಕ ಪಾಠ ಕಲಿಸಬೇಕಾಗಿದೆ. ಆದ್ರಿಂದ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಬಾಗಲಕೋಟೆಯ ಜನತೆಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತಾ ಇದ್ದೇನೆ. ಅವ್ರು ಮಾತನಾಡಿ ತಪ್ಪಿದೆ ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿದಂಥ ಬಾಗಲಕೋಟೆ ಜನತೆ ಅವರೊಂದು ಮೆಸೇಜ್ ಕೊಟ್ಟರು. ಅಮಿತ್ ಶಾ ಅವರೇ ನೀವು ಮಾತಾಡಿ ತಪ್ಪಿದೆ, ನಾವು ಬಾಗ್ಲ ಬಂದ್ ಮಾಡ್ತೀವಿ, ವ್ಯಾಪಾರ ನಡೆಸೋದಿಲ್ಲ ಅಂತೇಳಿ ಅವ್ರೊಂದು ಮೆಸೇಜ್ ಕೊಟ್ಟರು. ನಮ್ಮ ಹುಡುಗರ ಮಾತಿಗೆ ಇವತ್ತು ಬೆಲೆ ಸಿಕ್ತು. ನಮ್ಮ ಹುಡುಗರೆಲ್ಲ ಹೋಗಿ ಹೇಳಿದ್ರು, ಅಮಿತ್ ಶಾ ಇಂಥ ತಪ್ಪು ಮಾಡ್ಯಾನ, ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಅಂತ ತಪ್ಪು ಮಾಡಿದಂಥ ಅಮಿತ್ ಶಾನ್ ಮಾತು ಕೇಳೋದಿಲ್ಲ, ನಾವೆಲ್ಲರೂ ಬಂದ್ ಮಾಡ್ತೀವಿ. ಇಡೀ ಬಾಗಲಕೋಟೆ ಬಂದ್ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ, ತರಕಾರಿ ಅವ್ರಿಗೆ, ಗಾಡಿ ಅವ್ರಿಗೆ, ರಿಕ್ಷಾದವ್ರಿಗೆ,
ಸ್ಟ್ರಾಂಗ್ ಆದವ್ರಿಗೆ ಎಲ್ಲರಿಗೂ ನಾವು ವಿಶೇಷವಾದ ಅಭಿನಂದನೆ ಹೇಳಬೇಕು. ಇದರ ಅರ್ಥ ತಿಳ್ಕೋಬೇಕು. ಅಮಿತ್ ಶಾಜಿ, ನಿಂದು ತಪ್ಪಿದೆ, ಅದಕ್ಕೆ ಬಾಗಲಕೋಟೆ ಜನತೆ ಬಾಗಿಲ ಬಂದ್ ಮಾಡ್ಯಾರು. ಇದೇ ಮುಂದುವರೆದ್ರೆ ಅವ್ರು ಇದೇ ಇದರಲ್ಲಿ ನೀವು ಕಂಟಿನ್ಯೂ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಹಿಂಗೆ ಬಾಗಿಲ ಬಂದಿರ್ತವೆ, ನೀವು ಒಳಗಡೆ ಹೋಗೋಕ್ಕಾಗೋದಿಲ್ಲ. ಇದನ್ನು ವಿಚಾರ ಮಾಡಬೇಕು. ಆದ್ದರಿಂದ ಅಂಬೇಡ್ಕರ್ ತತ್ವ ಆದರ್ಶವೇ ನಮಗೆ ಭಗವದ್ಗೀತೆ. ಯಾವ ಬಾಯಾಗ ಯಾವ ಭಗವದ್ಗೀತೆ ಬರ್ತೈತಿಲ್ಲೋ, ನಮ್ಮ ಬಾಯಾಗರ ಸಂವಿಧಾನನೇ ಭಗವದ್ಗೀತೆ. ದಯಮಾಡಿ ವಿನಂತಿ ಮಾಡ್ಕೋತೀನಿ ಸ್ನೇಹಿತರೆ, ನಾವು ಹೋರಾಟಗಳನ್ನು ಮಾಡಿರ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಚುನಾವಣೆ ಬಂದಾಗ ಮಾತ್ರ ಯಾಮರ್ತೀವಿ. ಅಂಬೇಡ್ಕರ್ ಅವ್ರು ಹೇಳಿದಾಗೆ ನೀವು ಮಾಸ್ಟರ್ ಕೀ ತಗೋತಿಲ್ಲೋ ಗೊತ್ತಿಲ್ಲ, ಅಭಿವೃದ್ಧಿದು ಹೋಗಲಿ, ನಿಮ್ಮ ಕೆಲಸ ಮಾಡೋರ್ನಾರ ಆರಿಸಿ ತಗೊಂಡು ಬರ್ರಿ. ನಿಮಗೆ ದ್ರೋಹ ಮಾಡೋರ್ನ ಆರಿಸ್ತರ್ತಕ್ಕಂಥ ಕೆಲಸ ದಯಮಾಡಿ ಯುವಕಮಿತ್ರೆ ಮಾಡಬೇಡಿ. ನೀವು ದಿನಕ್ಕೂ ನೀವು ಮತದಾರರಿಗೆ ಹೇಳಿ, ನಾವು ಬದಲಾವಣೆ ಆಗಿದ್ದೇವೆ, ನಮಗೆ ಯಾವ ಕೆಲಸ ಮಾಡ್ತಾನೋ, ನಮಗೆ ಯಾವ ಪಕ್ಷ ಕೆಲಸ ಮಾಡ್ತಿದೆ, ನಮ್ಮ ಜೊತೆ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ನಮ್ಮ ಮತ ಅಂತಕ್ಕಂಥದ್ದು ನೀವು ಹೇಳದೇ ಇದ್ರೆ ಅಂಬೇಡ್ಕರ್ ಕೊಟ್ಟಂಥ ಅದ್ಭುತವಾದ ಶಕ್ತಿ ಅಂತ ಶಕ್ತಿ ರೀ ಅದು. ಹೆಂಗ್ ಕೈ ಬೀಸೋಣ ಹೀಗ ಮಾಡಿ ಕೆಳಗೆ ಬಿಡ್ಬೋದು. 80% ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಒಂದು 5% 3% ಜನ ರೂಲ್ ಮಾಡ್ತಾರೆ. ಯಾಕ್ರಿ, ಏನಾಗಿದೆ ನಮಗೆಲ್ಲ? ನಾವು ಬಹಳ ದೊಡ್ಡ ಭಾಷಣಗಳನ್ನ ಮಾಡ್ತೀವಿ. ನಾವೇನು ಇದಕ್ಕೆ ವೋಟ್ ಹಾಕಕ್ಕೇನು MA ಬೇಕಾ, PhD ಬೇಕಾ, BA ಓದಬೇಕಾ? ಓದಿದಾಗ ಗೊತ್ತಾಕತ್ತೆ, ನಿಮ್ಗೆ ದಿವಸ ಗೊತ್ತಾಕೈತಿ ಯಾವ ಏನು ಮಾಡಾಕೈತಿ, ಯಾರ್ಯಾರು ಏನೇನು ಮಾಡಾಕತ್ತಾರ ನಿಮ್ಗೆ ಗೊತ್ತಾಕೈತಲ್ಲ. ಮತ್ತು ಗೊತ್ತಾದ್ರೆ ಯಾಕಪ್ಪ ಮನೆಗೆ ಕಳಿಸೋದ್ರಿ, ಅವ್ರ ಕಡೆ ಮಾತಾಡ್ಸೋಂಥ ಪರಿಸ್ಥಿತಿ ನಮಗರ ಮಾತಾಡಲಿ, ಹಾಳಾಗಿ ಹೋಗ್ಲಿ. ಅಂಬೇಡ್ಕರ್ ಅಂತವ್ರಿಗೆ ಮಾತಾಡುವಂಥ ಅಹಂ ಗೊತ್ತಲ್ಲ ಇವ್ರಿಗೆ. ಮತ್ತಿನ್ನೂರೆಲ್ಲಿ ಹೋದಾರು? ಅಹಂ ಇಳಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಕೊಟ್ಟಂಥ ಅಂಬೇಡ್ಕರ್ಗೆ ನೀವು ಅವಮಾನದೆ ಮಾಡಿದಂಥ ಕೆಲಸ ತಾವು ದಯಮಾಡಿ ಮಾಡಬೇಕು. ನಿಮ್ಗೆ ಜನ ಬೆಂಬಲ ಕೊಟ್ಟಾರೆ ಇವತ್ತು ಬಂದು. ಆದರೆ ಮುಂದಿನ ದಿನಗಳಲ್ಲಿ ಅಸ್ತ್ರವನ್ನು ಉಪಯೋಗ ಮಾಡಿಕೊಂಡು ಯಾರು ನಮ್ಮ ಬಗ್ಗೆ ಮಾತನಾಡೋದಲ್ಲ, ಅಂಬೇಡ್ಕರ್ ಅವ್ರಿಗೆ ಮಾತನಾಡಬೇಕಂತ ಸ್ಥಿತಿಗೆ ಹೋದವ್ರಿಗೆ ಅವ್ರಿಗೆ ತಾವು ಪಾಠ ಕಲಿಸ್ಬೇಕು ಹಾಗೆ ಅಂತಕ್ಕಂಥದ್ದನ್ನು ಹೇಳಿ, ಇಲ್ಲಿ ಬರೀ SC STಗಳದಷ್ಟೇ ಅಂಬೇಡ್ಕರ್ ಅಲ್ಲ, ಈ ದೇಶಕ್ಕೆ ಅಂಬೇಡ್ಕರ್, ವಿಶ್ವವೇ ಹೊಗಳ್ತಕ್ಕಂಥ ನಾಯಕ ನಮ್ಮ ಅಂಬೇಡ್ಕರ್. ವಿಶ್ವವೇ ಎಲ್ಲೋ ಒಂದೊಂದು ಕಡೆ ಅವರಿಗೆ ಲೈಬ್ರರಿ ಹಾಗೂ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಂಬೇಡ್ಕರ್ ಒಬ್ಬ ವಿಶ್ವವಿಖ್ಯಾತಿ ಮನುಷ್ಯ ಅಂತಕ್ಕಂಥದ್ದನ್ನು ನಂಬಿ ಒಪ್ಪಿತಕ್ಕಂಥದ್ದು ಬೇರೆ ದೇಶಗಳೇ ಅದಾವೆ. ಆದರೆ ಅವನ ತತ್ವ ಆದರ್ಶ ಅವನೇನು ಹೇಳ್ಯಾನು ಅದನ್ನು ನಾವು ಪಾಲನೆ ಮಾಡದಿದ್ದರೆ ಅಂಬೇಡ್ಕರ್ ಸಾಹೇಬರಿಗೆ ಅವಮಾನತೆ ಮಾಡ್ದಂಗೆ ಆಗುತ್ತೆ. ತಾವು ಎಷ್ಟು ವಿಘಟನೆ ಇದ್ದಿರೋ ಗೊತ್ತಿಲ್ಲ. ಅವರು ಶ್ರೇಣೀಕೃತ ಜಾತಿಗಳನ್ನ ಮಾಡ್ಯಾರ. ನಮ್ಮೊಳಗೂ ದೊಡ್ಡ ಜಾತಿನೇ. ನಾವು ಊರು ಹೊರಗಿದ್ದೀವಿ ಅಂದ್ರೆ ನಮ್ಮ ಕೆಳಗಡೆ ಒಬ್ಬರನ್ನ ಬಿಟ್ಟಾರೆ, ಡೊಕ್ಕಲಿಗಾರಂತ. ಅವರು ಗೌಡ್ರ ನೀವೇ ನೀರು ಹಾಕಿದಾಗ ಕುಡಿತೋ ತಾವು ಬರ್ತಾವ. ಇವಾಗ ನಾವೇ ಬಿಕಾರಿಗಳಿದ್ದೀವಿ, ನಿಮ್ಗೆ ಯಾಕೆ ನೀರು, ನೀವು ಸರಿಯಾಗಿ ತಿನ್ಕೊಂಡು ಉಣ್ಣು ಬದುಕ್ರಿ ಅಂತ ಹೇಳಿದ್ರೆ, ಇಲ್ರಿ ಗೌಡ್ರಿ ನೀವೇ ಹಾಕಬೇಕ್ರಿ ಅಂತ. ಎಂಥ ಕೆಲಸ ಮಾಡ್ಯಾರಪ್ಪ ಪುಣ್ಯಾತ್ಮರು. ಅಂಥವ್ರನ್ನ ಮತ್ತೆ ಮತ್ತೆ ಅಧಿಕಾರ ತರೋದ್ರ ಮೂಲಕ, ಮತ್ತೆ ತಪ್ಪುಗಳನ್ನ ಮಾಡೋದ್ರ ಮೂಲಕ ನಾವು ಈ ಸ್ಥಿತಿಗೆ ಬಂದಿದ್ದೀವಿ. ದಯಮಾಡಿ ಇದು ಇಷ್ಟಕ್ಕೆ ಮುಗಿಬಾರ್ದು. ಇವತ್ತಿನಿಂದ ಇದು ಪ್ರಾರಂಭ ಆಗಬೇಕು. ಎಲ್ಲಿವರೆಗೆ ಪ್ರಾರಂಭ ಆಗಬೇಕಂದ್ರೆ, ಅಂಬೇಡ್ಕರ್ ಅವ್ರಿಗೆ ಅವಹೇಳನ ಮಾಡ್ತಕ್ಕಂಥವ್ರು ಯಾರ ಮನೆಗಾದರೂ ಬಂದರೆ 80% ಜನ ನೀವು ರಾಜಕೀಯ ಲಾಭ ತಗೊಂಡಿಲ್ಲ, 3% ಜನ ಈ ರಾಜಕೀಯ ಲಾಭ ಪಡ್ಕೊಂಡಾರು.
ಈಗ ಅವ್ರು 3% ಜನ ಒಂದು ದೊಡ್ಡ ಕಂಪ್ನಿ ಮಾಡ್ಕೊಂಡಾರು. ಆ ಕಂಪ್ನಿ ಮುಖಾಂತರ ದೇಶ ಆಳ್ಬೇಕಂತೇಳಿ ಹೊಂಟಾರು. ಅಂಥವ್ರನ್ನ ನಾವು ಬಗ್ಗು ಬಡಿಲಿಕ್ಕೆ ಏನು ಮಾಡುದು? ಧರ್ಮಗಳಲ್ಲಿ ಘರ್ಷಣೆ. ಮುಂಜಾನೆ ಎದ್ದು ಕೂಡಲೇ ಆಕಳ ಕೆಸಲಾಕೋಯ್ ಆಕಳನ್ನ ಏನು ಮಾಡಿದ್ರು? ಇವತ್ತೇನೊಂದು ಪೇಪರ್ದಾಗ ಬಂದೈತಿ, ಕೊಂದು ಹಾಕಿ. ಅದೇ ಪ್ರೀತಿ, ಅದೇ ಮಾನವೀಯತೆ, ಧರ್ಮವನ್ನು ಎಷ್ಟೋ ಜನ ದಲಿತ, ಹಿಂದುಳಿದ, ಮೈನಾರಿಟಿ, ಸಣ್ಣ ಸಣ್ಣ ಮಕ್ಕಳನ್ನ ಕೊಚ್ಚಿ ಬೀದಿಗೆ ಎಸಿತಾರಲ್ಲ, ಯಾವತ್ತಾದರೂ ಬಾಯಿ ಬಿಟ್ಟಿದ್ದೀರ ಪುಣ್ಯಾತ್ಮರು? ಯಾರ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೀರ? ಗೋವಿಗೆ ನೀವು ಮಹತ್ವ ಕೊಡಬೇಡಿ ಅಂತ ಹೇಳುವುದಿಲ್ಲ. ನಾವು ಮನುಷ್ಯರನ್ನೇ ಕೊಚ್ಚಿ ಹಾಕ್ತಾರೆ. ಅವ್ರಿಗೆ ಯಾಕೆ ನಿಮಗೆ ಪ್ರೀತಿ ಕರುಣೆ ಬರ್ತಾ ಇಲ್ಲ? ಮನುಷ್ಯರನ್ನ ಕಾಣಲಾರ್ದ ನಡ್ಕೋತಾರಲ್ಲ, ಅದಕ್ಕೆ ಯಾಕೆ ನಿಮಗೆ ಕರುಣೆ ಬರ್ತಾ ಇಲ್ಲ? ಹಸಿವಿಗಿದ್ದಂಥ ಒಂದು ಪ್ರೀತಿ ಪ್ರೇಮ ನಮ್ಮನ್ನು ದನಗಳ ಗತಿ ನೋಡ್ತಿರಲ್ಲ, ನಮ್ಗೆ ಯಾಕೆ ಬರುವಲ್ಲ ನಿಮ್ಮ ಮೇಲೆ? ನಮ್ಮನ್ನು ಯಾವ ದೃಷ್ಟಿಯಿಂದ ಕಾಣ್ತೀರಿ? ಎಲ್ಲ ಸೈನಿಕತೆ ಜಾತಿ, ನೀವು ಒಬ್ಬರೇ ಅಲ್ಲ. ಎಷ್ಟೋ ಜನ ನಮ್ಮ ಕುರುಬ ಸಮಾಜದವರು ತಾಟ ಬಟ್ಟ ತೊಳೆದೇ ಬಂದದ್ದು ಕಂಡಿದ್ದೀವಿ. ಎಷ್ಟೋ ನಮ್ಮ ತಳವಾರ ಸಮಾಜದವ್ರು ಇಡೀ ಊರದ್ದೇ ನಾವು ಬಯಸಿ ತಗೊಂಡು ಬರ್ತಕ್ಕಂಥದ್ದು ಮಾಡಿದ್ವಿ. ಇದೇ ಬೇಡಪ್ಪ ನಮಗೆ, ಇದನ್ನೇ ಅಂಬೇಡ್ಕರ್ ಬೇಡ ಅಂದ್ರೆ ಮತ್ತೆ ನೀನು ಅದನ್ನೇ ಮಾಡೋದು. ಸೈನಿಕತೆ ಜಾತಿಯಲ್ಲಿ ಅದರಲ್ಲೇ ಹೇಳಿಬಿಡುದು, ನೀನು ಇವ್ರಕ್ಕಿಂತ ದೊಡ್ಡ ಅವಂದ್ರೆ ಹೆಂಗು, ಅಂದ್ರೆ ಹೆಂಗು, ಅಂದ್ರೆ ಹೆಂಗು. ನೋಡಿ, ಒಟ್ಟು ಇಲ್ಲೇ ಜಗಳಾಡ್ಸ ಆಯ್ತು. ಅವ್ರ ತನ ಹೋಗಂಗೆ ಇಲ್ಲ. ಅದಕ್ಕೆ ನನ್ನ ವಿನಂತಿ ಇಷ್ಟೇ, ಎಚ್ಚೆತ್ತುಕೊಳ್ಳಿ, ನಾವೆಲ್ಲರೂ ಒಂದಾಗೋಲ್ಲ. ಇವತ್ತೇನು ಎಲ್ಲ ಜಾತಿಗಳು ಕೂಡಿ ಇವೆಲ್ಲರೂ ಒಂದೇ. ಅದಾನಿ ಅಂಬಾನಿಗಳನ್ನ ಬಿಟ್ಟರೆ ಇನ್ನೊಂದು 3% ಜನ ಅದಾರ. ಅವ್ರನ್ನ ಬಿಟ್ಟರೆ ನಾವೆಲ್ಲರೂ ಬಂದಿಲ್ಲ ಒಂದಿಲ್ಲ ಒಂದು ರೀತಿಯಲ್ಲಿ ನಿಮ್ಮ ಮುಂದೆ ತೊಂದರೆ ಐತ್ಯ. ಅದನ್ನು ತಿಳ್ಕೊಂಡು ಹೆಜ್ಜೆ ಹಾಕಬೇಕು. ನನ್ನ ತಿಳಿದಂಗ ದೇಶದಲ್ಲಿ ಏನು ನಡೆದೈತಲ್ಲ ಈ ಘಟನಾವಳಿದೆ, ಅಮಿತ್ ಶಾ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಈ ದೇಶದಲ್ಲಿ ನಾವು ಹಾಗೆ ಬಿಡುವುದಿಲ್ಲ ಅಂತಕ್ಕಂಥ ಸಂದೇಶ ಎಲ್ಲ TV ಮಾಧ್ಯಮ ಎಲ್ಲ ಕಡೆ ನೋಡಿದ್ದೀನಿ. ತಲೆದಂಡ ಆಗಬೇಕು. ಆಗದಿದ್ದರೆ ಮೋದಿ ಸಾಹೇಬ್ರಿಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ 80% ಜನ ಬೇಕಾ, ಒಬ್ಬ ವ್ಯಕ್ತಿ ಬೇಕಾ ಅಂತಕ್ಕಂಥ ತೀರ್ಮಾನ ಈ ದೇಶದ ಪ್ರಧಾನಿ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆಯಲ್ಲಿ ನಾವು ಎಲ್ಲ ಕಾದು ನೋಡೋಣ. ಅವ್ರು ಕಿತ್ತು ಬೀಸಾಕ್ತಾರೋ, ಇಟ್ಕೊಂಡು 80% ಜನ ಕಳ್ಕೋತಾರೋ ಕಾದು ನೋಡೋಣ. ಆ ಕಾಲ ಬಂದಾಗ ಅದನ್ನು ಹೇಳೋಣ. ಏನು ಮಾಡಿದಿರಿ, ನಾವು ಏನು ಮಾಡ್ತೀವಿ ಅಂತಕ್ಕಂಥ ಸಂದೇಶ ಕೊಡೋಣ ಅಂತ ಹೇಳಿ ವಿರಾಮ. ಈ ವೇದಿಕೆ ಕುರಿತು ಮಾತನಾಡಿದಂತಹ